ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಲೈಫ್ ಟು ಸಿಟಿ ವೈಬ್ಸ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಮೇಕೆ ಕಾಲು ಸೂಪ್ ಮಾಡೋಣ. ಇದಕ್ಕೆ ಅರಿಶಿನ, ಉಪ್ಪು ಮತ್ತು ಬಿಸಿ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು, ತೊಳ್ಕೊಬೇಕು ಕ್ಲೀನಾಗಿ. ಆವಾಗಲೇ ನೀಟಾಗಿ ಅದು ಬ್ಯಾಡ್ ಸ್ಮೆಲ್ಲೆಲ್ಲ ಇರಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಮಾಡಿಕೊಟ್ಟ ತಮ್ಮ ಇದ್ದ, ಅವನೇ ಮಾಡಿಕೊಟ್ಟ ಇದನ್ನೆಲ್ಲ. ಮತ್ತು ಮೆಣಸು ಕುಟ್ಕೋಬೇಕು, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಕುಟ್ಕೋಬೇಕು. ನಾನು ಇದನ್ನು ಕುಟ್ಕೊಂಡೇ ಮಾಡ್ಕೊತೀನಿ, ತುಂಬ ಟೇಸ್ಟಾಗಿರುತ್ತೆ ಅಂತ. ಈ ಕಡೆ ಕುಕ್ಕರಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಚಕ್ಕೆ, ಲವಂಗ, ಶಾಹಿ ಜೀರಾ, ಸೋಂಪು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಮತ್ತು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಅದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಲೆಗ್ ಸೂಪ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಬೆನ್ನೋಗಂತೂ ತುಂಬ ಒಳ್ಳೆಯದು. ಮತ್ತು ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಲೆಗ್ ಪೀಸ್ ಹಾಕ್ಕೋಬೇಕಾಗುತ್ತೆ. ಲೆಗ್ ಪೀಸ್ ಹಾಕ್ಕೊಂಡಿದ್ದಾದಮೇಲೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೆಣಸಿನ ಪುಡಿ ಮತ್ತು ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರುತ್ತೆ. 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಮಗೆ ಎಷ್ಟು ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ಕೊಂಡು ಕುಕ್ಕರಲ್ಲಿ ವಿಸಲ್ ಬರೆಸ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ವಿಸಲ್ ಬರೆಸ್ಕೋಬೇಕು. ಆವಾಗಲೇ ತುಂಬ ಚೆನ್ನಾಗಿ ಕಾಲು ಬೇಯುತ್ತೆ ಮತ್ತು ಅದರಲ್ಲಿರೋ ಸೂಪೆಲ್ಲ ಬಿಟ್ಕೊಳ್ಳುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ಕಡೆ ನಾನು ಈ ತಿಕ್ನೆಸ್ಗೆ ಅಂತ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ನೆನೆಸಿದ್ದೆ. ಅದನ್ನು ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಜೊತೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದು ತಿಕ್ನೆಸ್ ಕೊಡುತ್ತೆ ನಮಗೆ ಸೂಪ್ಗೆ, ತುಂಬ ಟೇಸ್ಟು ಆಗಿರುತ್ತೆ. ಮತ್ತು ಬೇಳೆ ಸಾರು ಕಂಟೆಸ್ಟಿ ಬರುತ್ತೆ. ಇದನ್ನು ಹಾಕಿ 15 ನಿಮಿಷ ಕುದಿಸಿದ್ರೆ ಬೇಳೆ ಸಾರು ಕಂಟೆಸ್ಟಿ ಬರುತ್ತೆ ನಮಗೆ ಸೂಪು. ಆವಾಗ ಅನ್ನಕ್ಕೂ ಹಾಕ್ಕೊಬೋದು, ಹಾಗೇನೂ ಕುಡಿಬೋದು. ನೀವು ಯಾವ ಥರ ಸೂಪ್ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಬೇಳೆ ಸಾರಿಗೆ ಇದನ್ನು ಹಾಕ್ಕೊಂಡು ಕುದಿಸ್ಕೊಂಡು ಒಂದು 10-15 ನಿಮಿಷ ಕುದಿಸ್ಕೊಂಡ್ರೆ ಬೇಳೆ ಸಾರು ಕಂಟೆಸ್ಟಿ ಬರುತ್ತೆ. ಅವಾಗ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನನ್ನ ತಮ್ಮನ ಕೇಳೋಣ ಹೇಗಿದೆ ಸೂಪು ಅಂತ. ಚೆನ್ನಾಗೈತಾ? ಕುಡಿದು ನೋಡು. ಸೂಪರ್ ಟೇಸ್ಟ್.